ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 9th ಏಪ್ರಿಲ್ ಇಂಡಿಯನ್ ಮಾರ್ಕೆಟಲ್ಲಿ ಏನಾಯಿತು ಅಂತ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ದಿನ ಓಪನ್ ಆಗಬೇಕಾದ್ರೆ ನಿಫ್ಟಿ ನಿನ್ನೆ ದಿನ ಯು ಎಸ್ ಮಾರ್ಕೆಟಲ್ಲಿ ಬಂದ ಕರೆಕ್ಷನ್ ಕಾರಣ ಅಗೇನ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು. ಸೊ ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ 10 ಗಂಟೆಗೆ ಆರ್ ಬಿ ಐ ಪಾಲಿಸಿ ಬಂತು. ಆರ್ ಬಿ ಐ ಪಾಲಿಸಿನಲ್ಲಿ 25 BPC ರೆಪೋ ರೇಟ್ ನ ಇಲ್ಲಿ ಕಟ್ ಮಾಡಿದ್ರು. ಹಾಗೂ ಪಾಲಿಸಿ ಸ್ಟ್ಯಾನ್ಸ್ ನ ನ್ಯೂಟ್ರಲ್ ಟು ಅಕಾಮಡೇಟಿವ್ ಅಂತ ಇಲ್ಲಿ ಆರ್ ಬಿ ಐ ಹೊಸ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಹೇಳಿದ್ರು. ಸೊ ಅದಾದ್ಮೇಲೆ ನಾವು ಮಾರ್ಕೆಟ್ ಅಲ್ಲಿ ಒಂದು ರಿಕವರಿ, ಒಂದು ಒಳ್ಳೆ ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಮಾರ್ಕೆಟ್ ಇದನ್ನೆಲ್ಲ ಆಲ್ರೆಡಿ ಪ್ರೈಸಿಂಗ್ ಮಾಡಿರೋ ಸಲುವಾಗಿ ಮೇ ಬಿ ದಿನವೆಲ್ಲ ಸೈಡ್ ವೇಸ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗಿ ಕ್ಲೋಸ್ ಆಯ್ತು. ಇದನ್ನ ನಾವು ಇಲ್ಲಿ ಆಪ್ಷನ್ ಚೈನ್ ಅಲ್ಲಿ ಬಂದು ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು 22,400 ಹತ್ರನೇ ಕಾಲ್ ರೇಟರ್ಸ್, ಪುಟ್ ರೇಟರ್ಸ್ ಮೋರ್ ದೆನ್ 3 crores ಅಷ್ಟು ಒಂದೇ ಲೆವೆಲ್ ಅಲ್ಲಿ ಇರೋದಕ್ಕಾಗಿ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಯ್ತು. ಸೊ ಇದು ಟೋಟಲ್ ಓಪನ್ ಇಂಟ್ರೆಸ್ಟ್ ಆದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲೂ ಕೂಡ ಇಲ್ಲಿ ನಾವು ನೋಡಿದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕೂಡ ಇದೇ ಲೆವೆಲ್ ಅಲ್ಲಿ ಕಾಲ್ ರೇಟರ್ಸ್, ಪುಟ್ ರೇಟರ್ಸ್ ಒಂದೇ ಕಡೆ ಆಡ್ ಆಗಿರೋ ಸಲುವಾಗಿ ದಿನವೆಲ್ಲ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಹೋಗಿ ತನ್ನ ವೀಕ್ಲಿ ಎಕ್ಸ್ಪೈರಿ ಕಾಣ್ತು. ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ, ಇವತ್ತಿನ ದಿನ ಪಾಸಿಟಿವ್ OMC ಸ್ಟಾಕ್ಸ್ ಆದ್ರೆ ನೆಗೆಟಿವ್ ಫಾರ್ಮಾ ಇರುತ್ತೆ, ಹಾಗೂ FMCG ಸ್ಟಾಕ್ ಗಳಲ್ಲಿ ಕೂಡ ಫೋಕಸ್ ಮಾಡೋದ್ರ ಬಗ್ಗೆ ಹೇಳಿದ್ವಿ. ಸೊ FMCG ಹಾಗೂ OMC ಸ್ಟಾಕ್ಸ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಇತ್ತು. ಹಾಗೂ 10:30 ನಂತರ ಆರ್ ಬಿ ಐ ಪಾಲಿಸಿ ಬಂದ್ಮೇಲೆ ನಾನು ನಿಫ್ಟಿನಲ್ಲಿ 23,300 ಹತ್ರ ಸ್ಟಾಪಸ್ ಇಟ್ಕೊಂಡು ಲಾಂಗ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಹೇಳಿದ್ವಿ. ಸೊ ಇಲ್ಲಿ ನಾವು ನಮ್ಮ ವ್ಯೂ ನ ಕೊಟ್ಟ ಮೇಲೆ ನಿಫ್ಟಿ ಓನ್ಲಿ 30 ಪಾಯಿಂಟ್ಸ್ ಗೇನ್ ನ ಕಂಡು ಅಲ್ಲಿಂದ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ನ ಕಾಣ್ತು. ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ ಈ ರೀತಿ ಸೈಡ್ ವೇಸ್ ಅಲ್ಲಿ ಹೋಗೋ ಸಮಯದಲ್ಲಿ ಇಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ಕಡೆ ನಾವು ಗಮನಿಸಿದ್ರೆ ಡೌ ಜೋನ್ಸ್ ಅಲ್ಲಿ ವಾಲಟಿಲಿಟಿನಲ್ಲಿ ಡೌ ಜೋನ್ಸ್ ಈಗ 37,600 ಹತ್ರ ಇದೆ. ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ ಇವತ್ತಿನ ದಿನ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮೂವ್ಮೆಂಟಮ್ ಬರುತ್ತೆ ಅಂತ ಕಾದು ನೋಡ್ಬೇಕಾಗತ್ತೆ. ಹಾಗೂ ನಾಳೆ ದಿನ 10th ಏಪ್ರಿಲ್ ಮಾರ್ಕೆಟ್ ಕ್ಲೋಸ್ ಇರೋ ಕಾರಣ ಡೈರೆಕ್ಟ್ ಆಗಿ ನಾವು 11th ಏಪ್ರಿಲ್ ಶುಕ್ರವಾರ ದಿನ ಓಪನ್ ಆದಾಗ US ಮಾರ್ಕೆಟ್ ಮೂವ್ಮೆಂಟಮ್ ಹಾಗೂ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಮೂವ್ಮೆಂಟಮ್ ಕೊಟ್ಟಿರುತ್ತೆ ಅಂತ ನೋಡಿ ನಾವು ಶುಕ್ರವಾರ 11th ಏಪ್ರಿಲ್ಗೆ ಪೊಸಿಷನ್ ತಗೋಬೇಕಾಗುತ್ತೆ. ಇನ್ನು ಇವತ್ತಿನ ದಿನ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಾಗ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ 20 ಮೇಲೇನೆ ಇದೆ, 21.5 ಹತ್ರ. ಸೊ ಇದು ಹೈ ಇರೋವರೆಗೂ ಮಾರ್ಕೆಟ್ ಅಲ್ಲಿ ಫಿಯರ್ನೆಸ್ ಇದ್ದೇ ಇರುತ್ತೆ. ಇನ್ನು US ಡಾಲರ್ ಇಂಡೆಕ್ಸ್ ಕೂಡ ಫೇವರ್ ಆಗಿತ್ತು, 102 ಹತ್ರ. US 10-year ಬಾಂಡ್ yield 4.4 ಹತ್ರ ಬಂದಿದೆ, ಇದು ಸ್ವಲ್ಪ ನೆಗೆಟಿವ್ ಆಗೇ ಇದೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಅಗೇನ್ 86 ಮೇಲೆ ಅಲ್ಲದೆ ಈಗ 86.7 ಹತ್ರ ಹೋಗ್ತಾ ಇದೆ. ಇದು ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಆದ್ರೆ ಅನದರ್ ಸೈಡ್ ಬ್ರೆಂಟ್ ಕ್ರೂಡ್ ಆಯಿಲ್ ಕಡಿಮೆ ಆಗ್ತಾ ಈಗ 60 ಕೆಳಗಡೆ ಬಂದಿದೆ. ಇದು ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಇದೆಲ್ಲ ಓವರ್ ಆಲ್ ಡೇಟಾ. ಇನ್ನು ನಾನು ನಾಳೆ ದಿನ ಇವತ್ತಿನ ದಿನದ US ಮಾರ್ಕೆಟ್ ಕ್ಲೋಸಿಂಗ್ ಹಾಗೂ ನ್ಯೂಸ್ ಡೆವಲಪ್ಮೆಂಟ್ ನ ತಗೊಂಡು 11th ಏಪ್ರಿಲ್ ನಾವು ಯಾವ್ದೆಲ್ಲ ಲೆವೆಲ್ಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಅಂತ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.